woke up like this. Actually that's true. ಇಲ್ಲಿ ನೋಡಿ ನಮ್ಮದು ನೇಬರ್ ಶಬರಿ ಇಲ್ಲೇ ರಾಮನಿಗೆ ಕಾದದ್ದು ಅಂತ ಹೇಳಿ ವೀಕ್ಷೆ ಹೇಳ್ತಾಳೆ. ಜೈ ಶ್ರೀರಾಮ್. ಓಕೆ ವಿ ಆರ್ ಸ್ಟಾರ್ಟಿಂಗ್. ರವನ ತಗೊಂಡೆ 350 ಹೇಳಿದ್ರು. ಇವಾಗ ಬಂದಿದ್ದೇವೆ ಅಂಜನಾದ್ರಿ ಬೆಟ್ಟ. ಅದಕ್ಕೋಸ್ಕರ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡುವ ಅಂತ. ಅಲ್ಲಿನ ರಥ ಫೇಮಸ್ 50 ರೂಪೀಸ್ ನೋಟ್. ಈ ತರ ಇತ್ತು ಆಕ್ಚುಲಿ. See that. ಹೆಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು ನನ್ನ ಹಂಪಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನಾನು ನನ್ನ ಕೊಲೀಗ್ಸ್ ಒಟ್ಟಿಗೆ ಹಂಪಿಗೆ ಹೋಗ್ತಾ ಇದ್ದೇನೆ. ಸೊ ಇವತ್ತು ಗುರುವಾರ 10:15ಕ್ಕೆ ಬಸ್ ಉಂಟು. ಸೊ ಇವಾಗ 9:45 ಸೊ ನಾನೊಂದು ಈ ಕ್ಯಾರಿ ಬ್ಯಾಗನ್ನು ಕ್ಯಾರಿ ಮಾಡ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ದಿಸ್ ಲಗೇಜ್ ಬ್ಯಾಗ್. ಸೊ ಇವಾಗ ನಾನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇನೆ. ಅಣ್ಣ ನಾನು ಡ್ರಾಪ್ ಮಾಡ್ತಾನೆ. ಆಮೇಲೆ ಐ ವಿಲ್ ಶೋ ಯು ಎವ್ರಿಥಿಂಗ್. ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ನಾವು ರೀಚ್ ಆಗಿದ್ದೇವೆ ಹೊಸಪೇಟೆ. ಸೊ 8:00 ಆಗಿದೆ. ಸೊ ನೋಡುವ, ಈಗ ಇಲ್ಲಿಂದ ಡೈರೆಕ್ಟಾಗಿ ನಮಗೆ ಇನೋವಾ ಕಾರ್ ಬರ್ತದೆ ಟು ಗೋ ಟು ಆರ್ ಸ್ಟೇ. ಹೇಗೆ ಉಂಟು ಅಂತ ತೋರಿಸ್ತೇನೆ ಬನ್ನಿ. ನಮ್ಮದು ಕಾರ್ ಬಂತು. ಸೊ ನಮ್ಮದು ಸ್ಟೇಗೆ ನಾವು ರೀಚ್ ಆಗಿದ್ದೇವೆ. ಸೊ ಇಟ್ ಲುಕ್ಸ್ ವೆರಿ ಗುಡ್. ಸೊ ಇವಾಗ 1 ಗಂಟೆ ಬ್ರೇಕ್ ತೊಗೊಂಡು ನಾವು ರೆಡಿ ಆಗ್ತೇವೆ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದೆ ನನಗೆ ಗೊತ್ತಿಲ್ಲ. ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ. ಸೊ ನೋಡಿ, ಸುತ್ತಮುತ್ತ ಇರುವಂತಹ ಸ್ಟೇ, ಐ ಥಿಂಕ್ ಇದರಲ್ಲೇ ಒಂದು ಎಲ್ಲೋ ಸ್ಟೇ ಇರ್ತದೆ. ಓಕೆ ಗೈಸ್, ಇದೇ ನಮ್ಮ ರೂಮ್. ಸೊ ಇವಾಗ ಎಂಟ್ರಿ ಮಾಡುವ. ಟಂಟಣ ಚಪ್ಪಲ್ ಹೊರಗಿಡುವ. ಯಾರು ಹಾಯ್ ಗೈಸ್. ಚಂದ ಉಂಟಲ್ಲ ರೂಮ್. ಅದಕ್ಕೆ ಹೇಗೆ ಅನಿಸಿತು ರೂಮ್? ನೈಸ್. ರಶ್ಮಿತಾ ಸಾರಿ ಮಾತಾಡ್ತೀನಿ. ನಾನು ಫಸ್ಟ್ ಟೈಮ್ ಹಟ್ಟಲ್ಲಿ ಇರೋದು. ರಶ್ಮಿತಾ ಹೇಗಿತ್ತು ರೂಮ್? ಬುಕ್ಸ್ ಅಲ್ಲಿ ಹಟ್ಟು ನೋಡ್ತಿದ್ವಿ. ಹೇಗುಂಟು ರಶ್ಮಿತಾ? ತುಂಬಾ ಚೆನ್ನಾಗಿ ಗೈಸ್, ರೂಮ್ ತುಂಬ ಚಂದ ಉಂಟು. ನನಗಂತೂ ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿ ಉಂಟು, ತುಂಬ ಪ್ರಿಟಿ ಆಗಿ ಉಂಟು. ಇಲ್ಲಿ ನೋಡಿ ನಮ್ಮದು ನೇಬರ್. ಸೊ ಕುತ್ಕೊಳ್ಳಿಕ್ಕೆ ಸೀಟ್ಸ್ ಉಂಟು. ಸೊ ಬೇಕಾದ್ರೆ ಸಂಜೆ ಹೊತ್ತಿಗೆ ಕುತ್ಕೊಂಡು ಸಂಜೆ ಎಂತ ತಗೊಂಡು ಆಯ್ತಾ ಇಲ್ಲಿ? ಸಂಜೆ ಅಲ್ಲ, ನೈಟ್ ನಾನು ಊನೋ ಕಟ್ಸಿದ್ದೇನೆ. ತಂದಿದ್ಯಾ? ನಾನು ಊನೋ ಕಟ್ಸಿದ್ದೇನೆ. ಲಿಪ್ಸ್ಟಿಕ್ ಕೊಡೋಣ? ಬೇಡ, ಈಗ ನಮ್ದು ಫಸ್ಟ್ ಫ್ರೆಶ್ ಲುಕ್. ರಶ್ಮಿತಾ ಕಮ್ woke up like this. ಆಕ್ಚುಲಿ ದಟ್ಸ್ ಟ್ರೂ. ನಾವು ರೆಡಿ ಆಗಿದ್ದೇವೆ. ಇವಾಗ ಇಲ್ಲೇ ಇರುವಂತಹ ಹೋಟೆಲಿಗೆ ಹೋಗಿ, ಅಂದರೆ ಮೋಗ್ಲಿ ಅವರದೇ ಕೆಫೆ ಉಂಟು. ಸೊ ಅಲ್ಲಿ ಹೋಗಿ ನಾವು ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೇವೆ. ಸೊ ಐ ಆಮ್ ವೇರಿಂಗ್ ದಿಸ್ ಕ್ಯೂಟ್ ಸ್ಕರ್ಟ್ ಆ್ಯಂಡ್ ದಿಸ್ ಟಾಪ್, ಇಯರಿಂಗ್ಸ್, ಫುಲ್ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಕೈಯಲ್ಲಿ ನೋಡಿ ಮಾತ್ರ ಸಹ ಉಂಟು. ಬಿಕಾಸ್ ಹಾಫ್ ವೆಸ್ಟರ್ನ್ ಟ್ರೆಡಿಷನ್ ಅಂತಾರ. ಸೊ ಇವಾಗ ಸ್ಲೋ ಆಗಿ ಹೋಗ್ಬೇಕು. ಓಕೆ, ನಾನು ತೋರಿಸ್ತೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ನೋಡಿ, ಕ್ರೇಜಿ. ಅಷ್ಟು ತನಕ ಕಾಲು ಇವತ್ತು ನೋವಾಗ್ಲಿಕ್ಕೆ ಉಂಟಾ? ಅಲ್ಲ, ಫುಲ್ ಔಟ್ಫಿಟ್ ಚೆಕ್ ತೋರಿಸ್ತೇನೆ. ಸ್ಕರ್ಟ್ ಮತ್ತೆ ವೈಟ್ ಟಾಪ್ ಹಾಕಿದ್ದೇನೆ, ಬ್ಲ್ಯಾಕ್ ಬ್ಯಾಗ್ ಮತ್ತೆ ಸನ್ಗ್ಲಾಸಸ್, ಸಿಲ್ವರ್ ಜ್ಯುವೆಲರೀಸ್ ಹಾಕಿದ್ದೇನೆ. ಹೇಗೆ ಉಂಟು ಅಂತ ಹೇಳಿ ವೀಕ್ಷಿನಿಂದ ತೋರಿಸೋ ಔಟ್ಫಿಟ್. ತೋರಿಸ್ ವೀಕ್ಷಿ ನೋಡಿ. ಬ್ಲ್ಯಾಕ್ ಟಾಪ್, ಮೆರೂನ್ ಕಲರ್ ಇದು, ಮತ್ತೊಂದು ಸ್ಕಾರ್ಫ್. ನೈಸ್. ಇಲ್ಲಿ ನೋಡಿ, ಎಲ್ಲರೂ ಸಹ ಕುತ್ಕೊಂಡು ತಿನ್ಲಿಕ್ಕೆ. ವಾವ್, ಕ್ರೇಜಿ ಗೈಸ್, ಕ್ರೇಜ್. ನಮ್ದು ಪಾಸ್ತಾ ಬಂದಿದೆ. ಸೊ ದ್ವೀಕ್ಷಿ ಟೇಸ್ಟ್ ಮಾಡಿ ಹೇಳ್ತಾಳೆ. ಒಳ್ಳಲ್ವಾ? ಓಕೆ ಟೇಸ್ಟ್ ಮಾಡ್ತೀನಿ. ಅದು ತಿಂದು ನಂಗೆ ಇದು ಹುಳಿ ಆಗ್ತಿಲ್ಲ. ಚಪ್ಪೆ ಪಾಸ್ತಾದೊಟ್ಟಿಗೆ ಮೂಜಿ ಚಂದ ಉಂಟು ಬರೋ.
ಪಾಸ್ತಾ ಆ್ಯಂಡ್ 3 ಟ್ಯಾಬ್ಲೆಟ್ಸ್. ಓಕೆ ಉಂಟು, ಬಟ್ ಪರವಾಗಿಲ್ಲ ಈಟೇಬಲ್. ನಾವು ಆನೆಗೊಂದಿಗೆ ಹೋಗ್ತಿದ್ದೇವೆ. ನನ್ನ ಸನ್ ಗ್ಲಾಸಸ್ ಸಿಗಿದೆ ಗೈಸ್, ನೈಸ್ ನೋ. ಸೊ ಲೆಟ್ಸ್ ಗೋ. ಅಲ್ಲಿ ಒಂದು ಇಲ್ಲಿ ಲೇಕಿಗೆ ಬಂದಿದ್ದೇವೆ. ಇಲ್ಲಿ ಕಾಣ್ತಾ ಉಂಟಲ್ಲ ಹೀಗೆ ಒಂದು ಕೋಲ್ ಥರ, ಅದರಲ್ಲೇ ಹಳೆ ಕಾಲದಲ್ಲಿ ಆನೆಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರಂತೆ. ಸೊ ಇವಾಗ ಅವರು ಚಂದ ಮಾಡಿ ಸಿಮೆಂಟಲ್ಲಿ ಮಾಡಿದ್ದಾರೆ. ಹಿಂದೆ ಕಾಣ್ತಿರೋ ಪಂಪ ಸರೋವರ, ಇದು ಶಬರಿ ಗುಹೆ ಅಂತ. ಶಬರಿ ಇಲ್ಲೇ ರಾಮನಿಗೆ ಕಾದದ್ದು ಅಂತೇಳಿ ವೀಕ್ಷೆ ಹೇಳ್ತಿಯಾಳೆ. ಗೊತ್ತಿಲ್ಲ ನನಗೆ, ಇನ್ಫಾರ್ಮೇಷನ್ ಇಲ್ಲ. ವೀಕ್ಷೆ ಹೇಳಿದ ಪ್ರಕಾರ ಶಬರಿ ರಾಮನಿಗೆ ಇಲ್ಲೇ ಕಾದದಂತೆ, ಗೊತ್ತಿಲ್ಲ. ಬಟ್ ಇದ್ರ ಹೆಸರು ಶಬರಿ ಗುಹೆ. ಸೊ ನೋಡುವ ಎಂತ ಅಂತೇಳಿ, ಹೌದಾ ಅಂತೇಳಿ. ಶಬರಿ ಗುಹೆ ಇಲ್ಲಿ ನೋಡಿ, ಕರೆಕ್ಟ್ ವೀಕ್ಷೆ ಹೇಳಿದ್ದು. ಶಬರಿ ರಾಮನ ಇಲ್ಲೇ ಮೀಟ್ ಆದದ್ದು. ಗೈಸ್, ನಾನಿದು ಸರವನ್ನ ತಗೊಂಡೆ. 350 ಹೇಳಿದ್ರು, 300ಗೆ ಬಾರ್ಗೇನ್ ಮಾಡಿ ತಗೊಂಡೆ. ಐ ಥಿಂಕ್ ಇಟ್ಸ್ ಅ ಸ್ಟೀಲ್ ಡೀಲ್. ಎಂತ ಅನಿಸ್ತದೆ ಗೈಸ್? ವೆರಿ ಗುಡ್. ಥ್ಯಾಂಕ್ ಯು ಶ್ರೇಯಾ, ಥ್ಯಾಂಕ್ ಯು ಗೈಸ್. ಇಲ್ಲಿ ಹಂಪಿದ ಸ್ಪೆಷಾಲಿಟಿ ಎಲ್ಲ ಕೂಡ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಸೊ ಇವಾಗ 1:15 ಆಗಿದೆ, ನಾವು ಊಟಕ್ಕೆ ಬಂದಿದ್ದೇವೆ. ಊಟ ಮಾಡಿದ್ವಿ. ಇಲ್ಲಿ ಮ್ಯಾಂಗೋ, ಡ್ರೀಮ್ ಮ್ಯಾಂಗೋ ಅಂತ ಹೇಳಿದ ಪ್ಲೇಸ್ ಹೆಸರು. ತುಂಬ ಒಳ್ಳೆ ಇತ್ತು. ನಾವು ಟ್ರೈ ಮಾಡಿದ್ದು ಎಲ್ಲ ಸಹ ಒಳ್ಳೆ ಇತ್ತು. ಪನ್ನೀರ್ ಬಿರಿಯಾನಿ ಅಂತೂ ಟಾಪ್ ನಾಚ್. ಸೊ ನೀವು ಇಲ್ಲಿ ಬಂದರೆ ಇದು ಪ್ಲೇಸ್ ಮಿಸ್ ಮಾಡೋದೇ ಬನ್ನಿ. ನಾರ್ತ್ ಹಂಪಿಯಲ್ಲಿ ಆ್ಯಕ್ಚುಲಿ ತುಂಬ ಕಮ್ಮಿ ಪ್ಲೇಸಸ್ ಉಂಟು. ನೀವು ಬರೋದಾದ್ರೆ ಸಹ ಸೌತ್ ಹಂಪಿಗೆ ಪ್ಲ್ಯಾನ್ ಮಾಡಿ. ನಾವಿವಾಗ ಬಂದಿದ್ದೇವೆ ಅಂಜನಾದ್ರಿ ಬೆಟ್ಟ. ಸೊ ಇಲ್ಲಿಂದ ಮೇಲೆ ಹೋಗಬೇಕು. 572 ಸ್ಟೆಪ್ಸ್ ಉಂಟು ಅಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲ ನಾನು ಈ ಸ್ಕರ್ಟ್ ಹಾಕೊಂಡು ಹೇಗೆ ಹತ್ತಿದ್ದೇನೆ ಅಂತ ಹೇಳಿ. ಬಿಕಾಸ್ ನಾನು ಬೇರೆ ಅಂಗಿ ಇಟ್ಕೊಂಬಂದಿದ್ದೆ, ಶಾರ್ಟ್ ಕುರ್ತಾ ಆ್ಯಂಡ್ ಜೀನ್ಸ್. ಬಟ್ ಟೈಮ್ ಸಿಗಲಿಲ್ಲ. ನಾವು ಊಟ ಮಾಡಿದ ಹತ್ರವೇ ಬೆಟ್ಟ ಇರುವ ಕಾರಣದಿಂದಾಗಿ ಇದರಿಂದಲೇ ಹತ್ತಬೇಕಾಗಿ ಬಂದಿದೆ. ಸೊ ನೋಡುವ ಎಂತ ಅಂತ ಹೇಳಿ. ಐ ಹೋಪ್ ಐ ಆಮ್ ಏಬಲ್ ಟು, ಬಿಕಾಸ್ ನಂಗೆ ಹುಷಾರ್ ಸಹ ಇಲ್ಲ. ಐ ಥಿಂಕ್ ಆಂಜನೇಯ ಶಕ್ತಿ ಕೊಡ್ತಾನೆ ಅಂತ ಹೇಳಿ. ಲೆಟ್ಸ್ ಸಿ. ಜೈ ಶ್ರೀರಾಮ್. ಓಕೆ, ವಿ ಆರ್ ಸ್ಟಾರ್ಟಿಂಗ್. ಬನ್ನಿ. ಓ ಗಾಡ್, ಇಲ್ಲಿ ನೋಡಿ, ಮೇಲೆ ನೋಡಿ. Oh my god, unexpected. Sorry guys, Crazy Pro Max. Bye, how are you feeling? Rashmita, how are you feeling? Thank you, Bachi. Diksha, how are you feeling? I'm just alive. Shreya, how are you feeling? No words coming only. Speechless. Mami, how are you feeling? Aditya, how are you feeling? ಸ್ವಲ್ಪ ಸ್ಟೆಪ್ಸ್, ಇನ್ನೊಂದು ಕಾಲಂಶ ಉಂಟು. ದೆನ್ ವಿ ಆರ್ ದೇರ್. ಫೈನಲಿ ರೀಚ್ಡ್. ಕುತ್ಕೊಂಡಿದ್ವಿ. ಒಬ್ಬರು ಪೊಲೀಸ್ ಅಂಕಲ್ ಬಂದು ನಮಗೆ ಹೇಳಿದರು, ನೀವು ಹಣ ಕೌಂಟ್ ಮಾಡಲಿಕ್ಕೆ ಬರ್ತೀರಾ ಅಂದರೆ ದೇವರಿಗೆ ಹುಂಡಿದ್ದು ಹಣ ಕೌಂಟ್ ಮಾಡಬೇಕು, ಸೊ ಬರ್ತೀರಾ ಅಂತ ಹೇಳಿದರು. ಸೊ ಅದಕ್ಕೆ ನಾವು ವಾಲಂಟಿಯರ್ ಥರ ಹೋಗ್ತಾ ಇದ್ದೇವೆ. ಫಾರ್ 10-15 ಮಿನಿಟ್ಸ್ ಮಾಡಿದರೆ ಸಾಕು ಅಂತೆ. ಸೊ ನಮಗೆ ಸಹ ಬೇರೆ ಅಂತ ಕೆಲಸ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡುವ ಅಂತ ಬರ್ತಾ ಇದ್ದೇವೆ. ನೀವು ಸಹ ಈ ಗುಂಡಿಗೆ ಹಣ ಹಾಕಿರ್ಬೋದು. ಸೊ ನಿಮ್ಮ ಗುಂಡಿಯನ್ನು ಸಹ ನಾವು ಕನೆಕ್ಟ್ ಮಾಡ್ತಿರ್ಬೋದು. ಅಲ್ಲಿ ಶೋ ಯು ಮಾರೆ. ನೋಡಿ ಗೈಸ್, ಫುಲ್ ಮಾಡ್ತಾ ಇದ್ದೇವೆ. ಇವಾಗ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ ಮಾಡಿದ್ವಿ. ಇವಾಗ ಹೊರಗೆ ಅದು ಹೇಳಿದಲ್ಲ ಅವರು, ನಿಮ್ಮ ತಾಳ್ಮೆ ಆಗ್ಬೋದು. ನಾನು ಅನ್ಕೊಂಡಿರಲಿಲ್ಲ ಎಷ್ಟು ಮಾಡ್ತಾರೆ ಎಲ್ಲ. 10-15 ಮಿನಿಟ್ಸ್ಗೆ ಲೆಫ್ಟ್ ಆದ್ರು. ಅದು ನೀವು ಒನ್ ಅವರ್ ಜಾಸ್ತಿಯೇ ಮಾಡಿದ್ದೀರಿ ಅಂತ ಹೇಳಿ ಹೊಗಳಿದಲ್ಲ ನಮ್ಮನ್ನು. ಟ್ರೀ ಆಫ್ ದೇವಸ್ಥಾನ. ವ್ಯೂ ನೋಡಿ ಗೈಸ್ ಫ್ರಮ್ ಅಂಜನಾದ್ರಿ ಹಿಲ್ಸ್. ಸೊ ಇದು ಸನ್ಸೆಟ್ ಪಾಯಿಂಟ್ ಪಕ್ಕ. ಇಲ್ಲಿ ಬಂದು ನೀವು ಕುತ್ಕೊಂಡು ಒಳ್ಳೆ ಗಾಳಿ ಬರ್ತದೆ. ಸೊ ಜಸ್ಟ್ ಎಂಜಾಯ್ ಮಾಡಬೇಕು. ಸಖತ್ತಾಗಿದೆ. ಇಲ್ಲಿ ನಾವು ಇಳಿದಿದ್ದೇವೆ. ಸೊ ಇಳಿಬೇಕಾದ್ರೆ ಅಷ್ಟೇನು ಟಯರ್ಡ್ ಆಗಲಿಲ್ಲ. ಸೊ ಇಟ್ ವಾಸ್ ಫೈನ್. ಸೊ ಇವಾಗ ಗೊತ್ತಿಲ್ಲ ನೆಕ್ಸ್ಟ್ ಎಂತ ಅಂತ ಹೇಳಿ. ಬಟ್ ಒಂಥರ ಇನ್ಕ್ರೆಡಿಬಲ್ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ಒಳಗಡೆ ಹೋಗೋದು, ಹನುಮಂತಂದು ಪ್ರತಿಮೆ ನೋಡಬೇಕಾದ್ರೆ ತುಂಬ ದೊಡ್ಡದಾಗಿ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಇತ್ತಲ್ಲ, ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನಾವು ಟಪ್ರಿ ಟೀ ಟಪ್ರಿ ಟೀಯನ್ನು ಕುಡಿತಾ ಇದ್ದೇವೆ.
ಒಟ್ಟಿಗೆ ಹಾಕುದು ನೀವು ಎರಡು ಮಿಕ್ಸಿಂಗ್ ಮಾಡಿ ಕೊಡ್ತಾರೆ ಇಲ್ಲೇ ಕುತ್ಕೊಂಡು ತಿನ್ನು ಅಲ್ಲ. ಪ್ಲೇಟ್ ನೋಡಿ ನೀವು ಮಿರ್ಚಿ ಒಂದು ಹೇಳ್ಕೊಡಿ ನಮ್ಗೊಂದೊಂದೊಂದು ಬೇಡವಾ? ಹಾಕಿ ಸ್ವಲ್ಪ ನೋಡಿ ಮೇಡಮ್, ಒಂದು ಸ್ವಲ್ಪ ಟೇಸ್ಟ್ ನೋಡಿ ಎಲ್ಲ. ನಮ್ಮ ರೂಮ್ಗೆ ಬಂದಿದ್ದೇವೆ ಈಗ, ಸ್ವಲ್ಪ ಫ್ರೆಶ್ ಅಪ್ ಆಗಿ ವಿಲ್ ಗೋ ಫಾರ್ ಡಿನ್ನರ್. ಡಿನ್ನರ್ ಎಲ್ಲಿ ಸರ್? ನಾವು ಬೆಳಿಗ್ಗೆ ತಿಂಡಿ ಮಾಡಿದ್ವಿ, ಅಲ್ಲೇ ಡಿನ್ನರ್ಗೆ ಸಹ ಹೋಗ್ತಾ ಇದ್ದೇವೆ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್, ಬಟ್ ಫುಡ್ ವಾಸ್ ಓಕೇಶ್. ಬಟ್ ನಮಗೆ ಬೇರೆ ದಾರಿ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ಹೋಗ್ತಾ ಇದ್ದೇವೆ. ಬಟ್ ಲೈಟ್ ಎಲ್ಲ ಹಾಕಿದ್ದಾರೆ, ಸೊ ಇಟ್ ವಿಲ್ ಬಿ ಮ್ಯಾಜಿಕಲ್. ಐ ಫೀಲ್ ಐ ವಿಲ್ ಟೇಕ್ ಯು ಗೈಸ್ ವಿತ್ ಮೀ. ನನ್ನ ಔಟ್ಫಿಟ್ ತೋರಿಸ್ತೀನಿ ಇಲ್ಲಿ. ಜೀನ್ಸ್ ಆ್ಯಂಡ್ ಟಾಪ್. ಗೈಸ್, ವಿ ಆರ್ ಪ್ಲೇಯಿಂಗ್ ನೋ ಮರ್ಸಿ. ಇದರಲ್ಲಿ ಎಂತೆಲ್ಲ ರೂಲ್ಸ್ ಉಂಟಂದ್ರೆ ವಿಚಿತ್ರ ರೂಲ್ಸ್ಗಳುಂಟು. ಪೂರ ಮಿಕ್ಸ್ ಮಾಡಿ ಸೊ ಗೈಸ್, ನಾವಿವಾಗ ಒಂದು ಇನ್ಸೇನ್ ಗೇಮ್ ಆಫ್ ಊನೋ ನೋ ಮರ್ಸಿ ಆಡಿದ್ವಿ. ನೀವು ಊನೋ ಆಡ್ತಾ ಇದ್ರೆ ಪ್ಲೀಸ್ ನೋ ಮರ್ಸಿ ತಗೊಳ್ಳಿ, ಇಟ್ ಈಸ್ ಎಕ್ಸಲೆಂಟ್. ಸೊ ಇವಾಗ ನಾವು ಇಲ್ಲಿ ಡಿನ್ನರಿಗೆ ಬಂದಿದ್ದೇವೆ, ಸೊ ತೋರಿಸ್ತೇನೆ ಇಲ್ಲಿ. ನೋಡಿ ಎಷ್ಟು ಚಂದ ಮಾಡಿ ಲೈಟ್ ಹಾಕಿದ್ದಾರೆ. ವಾವ್ ಗೈಸ್, ಇಲ್ಲಿ ಬಂದು ಇಷ್ಟು ಚಂದ ಉಂಟು ನೋಡಿ. ತೆಗಿತಾನಂತೆಯಾ? ಗೈಸ್, ನಾವು 12:15 ಸ್ಟಿಲ್ ವಿ ಆರ್ ಪ್ಲೇಯಿಂಗ್ ಊನೋ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಹೇಳ್ಬೇಕು. ನಂದು ವಾಯ್ಸ್ 7 ಗಂಟೆಗೆ ರೆಡಿ ಇರ್ಬೇಕು. ನಂದು ವಾಯ್ಸ್ ಕಂಪ್ಲೀಟ್ ಹೋಗಿದೆ, ಬಟ್ ಯು ಆರ್ ಸ್ಟಿಲ್ ನಾಟ್ ಗಿವಿಂಗ್ ಅಪ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಇದು ಡೇ 2 ಆ್ಯಂಡ್ ಲಾಸ್ಟ್ ಡೇ ಇನ್ ಹಂಪಿ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೇನೆ. ದಿಸ್ ಪ್ಲೇನ್ ಸಿಂಪಲ್ ಬ್ಲೂ ಕಲರ್ ಕುರ್ತಾ, ಸ್ವಲ್ಪ ಗ್ರ್ಯಾಂಡ್ ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಹಾಕಿದ್ದೇನೆ. ವೀಕ್ಷಿ ರೆಡಿ ಆಗ್ತಾ ಇದ್ದಾಳೆ, ರಶ್ಮಿತಾ ರೆಡಿ ಆಗ್ತಿದ್ದಾಳೆ. ಸೊ ತುಂಬ ಬೇಜಾರಾಗ್ತಾ ಉಂಟು. ಪ್ಯಾಕಿಂಗ್ ಸಹ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೇವೆ, ಬಿಕಾಸ್ ಹೋಗ್ಬೇಕಲ್ಲ ನಮಗೆ ಅಂತ ಹೇಳಿ. ಜಗಳ ಆಡ್ತಾ ಉಂಟು. ಇನ್ನು ಚೆಕ್ಔಟ್ ಆದ್ವಿ. ಸೊ ನಮ್ಮದು ವೆಹಿಕಲ್ ಬರಲಿಕ್ಕೆ ಸ್ವಲ್ಪ ತಡ ಇತ್ತು, 30 ಮಿನಿಟ್ಸ್ ಗ್ಯಾಪ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ರೀಲ್ ಮಾಡಿದ್ವಿ. ಇಟ್ಸ್ ಯುನೀಕ್ ಆ್ಯಂಡ್ ಇಟ್ಸ್ ಸೋ ಗುಡ್. ಎಲ್ಲರೂ ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದನ್ನು ನನ್ನ ಪೇಜಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈಗ ನಾವು ವಿಠಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನೋಡುವ, ಅಲ್ಲಿ ಅದೊಂದು ಡಾವ್ 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 ಸಾಂಗ್ ಶೂಟಿಂಗ್ ಆಗಿದೆ ಅಂತೆ. ಅದು ಶೂಟಿಂಗ್ ಆಗಿದೆ, ಅದು ರೌಡಿ ರಾಥೋಡ್ ಮೂವಿದು. ಸೊ ಅದು ಅದೇ ಪ್ಲೇಸಲ್ಲಿ ಆಗ್ತದಂತೆ. ಸೊ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ, ಅಕ್ಷಯ್ ಕುಮಾರ್ ಇದು. ಸೊ ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಐ ವಿಲ್ ಶೋ ಯು ಗೈಸ್ ಅರೌಂಡ್. ಇವಾಗ ತಿಂಡಿ ತಿನ್ಲಿಕ್ಕೆ ಬಂದಿದ್ದೇವೆ. ಇವಾಗ ನಾನು ದೋಸೆ ತಗೊಂಡಿದ್ದೇನೆ. ಇವರದ್ದು ಪಡ್ಡು ನಮ್ಮ ಕಡೆ ಅಪ್ಪ. ಸೊ ಸೇಮ್, ನಾವೇನೋ ಸ್ವೀಪೆ ಅಂತ ಅನ್ಕೊಂಡ್ಬಿದ್ದು ನಾರ್ಮಲ್. ವಿಠಲ ಆದ್ರೂ ಒಂದು ವಿಷ್ಣು ದೇವಾಲಯ ಮೇಡಮ್, ಅಂದ್ರೆ ಬಾಲಕೃಷ್ಣ ದೇವಾಲಯ. ಮನೆ ಕ್ಲೀನ್ ಮಾಡ್ಬೇಕು, ಅದು ಮಾಡ್ಬೇಕಲ್ಲ. ಹಂಗೆ ಒಂದು ವರ್ಷಕ್ಕೆ 365 ದಿನದಲ್ಲಿ 160 ದಿನ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇರ್ತದೆ. ಇನ್ಆಕ್ಟಿವ್ ಟೆಂಪಲ್ ಅಲ್ಲ ಮೇಡಮ್, ಎಲ್ಲೆಲ್ಲ ಮದುವೆಗೆ ಅವಕಾಶ ಇಲ್ಲ. ವಿರೂಪಾಕ್ಷ ದೇವತೆ ಕಲ್ಲಿನ ರಥ ಫೇಮಸ್ 50 ರೂಪೀಸ್ ನೋಟ್ ಇದೆ. ಇದು ಇವತ್ತು ಯಾಕಂದ್ರೆ ಜಸ್ಟ್ ಸಿಂಬೋಲಿಕ್ ಮೇಡಮ್ ಇದು. ಬಟ್ ಅವತ್ತಿನಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇತ್ತು ಅಂದ್ರೆ ಜಸ್ಟ್ ಅದ್ರ ವೀಲನ್ನ ರೊಟೇಟ್ ಮಾಡಿ ಆ ವೀಲ್ಗಳನ್ನ ತಿರುಗಿಸುವಂತ ಸಂದರ್ಭದಲ್ಲಿ ಗೈಸ್ ಇದೇ 50 ರೂಪೀಸ್ ಟೋಟಲ್ ಇರೋದು. ಇಟ್ಸ್ ಕಂಪ್ಲೀಟ್ ಆಗಿ ಒಂದು ಆರ್ಕಿಟೆಕ್ಚರ್ಸ್ ಎಲ್ಲ ಹೇಳ್ಕೊಂಡ್ವಿ ವಿತ್ ಗೈಡ್. ಸೊ ನಾನು ಹೇಳೋದು, ನೀವು ಇಲ್ಲಿ ಬರ್ಬೇಕಾದ್ರೆ ಗೈಡ್ ಥ್ರೂ ಹೇಳಿಸ್ಕೊಳ್ಳಿ, ಬಿಕಾಸ್ ನಮಗೆ ಎಂತ ಸಹ ಗೊತ್ತಿರೋದಿಲ್ಲ. ಅವ್ರು ಹೇಳ್ಬೇಕಾದ್ರೆ ಓ ಈ ರೀತಿ ಉಂಟಂತ ಅನಿಸ್ತದೆ. ತುಂಬ ಚೆಂದ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂದರೆ ಆ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಹೇಗೆ ಅಂತ ಒಂದು ಡೌಟ್ ಬರ್ತದೆ. ಎಕ್ಸ್ಟ್ರಾರ್ಡಿನರಿ ಉಂಟು ತುಂಬ. ಒಂದೊಂದು ಪ್ಲೇಸಸ್ ಒಂದೊಂದು ಕತೆ ಹೇಳ್ತದೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಾ ಆಗಿದೆ ನೋಡಿ, ಇಲ್ಲೆಲ್ಲ ಹೋಗಿದೆ. ಸೊ ತುಂಬ ಹೋಗಿದೆ, ಇದಕ್ಕಿಂತ ತುಂಬ ಚೆಂದ ಇತ್ತು. ಬಟ್ ಇರೋದೇ ಇಷ್ಟು ಚೆಂದ ಉಂಟು. ಇನ್ನು ಫುಲ್ಲೆಲ್ಲ ಇದ್ರೆ ಇನ್ನು ಎಷ್ಟು ಚೆಂದ ಇರ್ಬೋದು ಅನ್ನಿಸ್ತಾ ಉಂಟು. ಎಕ್ಸ್ಟ್ರಾರ್ಡಿನರಿ ಹಂಪಿ ಯು ಬ್ಯೂಟಿ. ಐ ಕೇರ್ ಫಾರ್ ಎಸ್ಥೆಟಿಕ್, ಬಟ್ ಐ ಫೌಂಡ್ ದ ಡಿಫರೆಂಟ್ ಎಸ್ಥೆಟಿಕ್ ಗೈಸ್. ಲಿಟ್ರಲಿ ನಾನು ಫುಲ್ ಫೋಟೋ ಚೆಂದ ಬರ್ತದೆ ಅಂತ ಹೇಳಿ, ಬಟ್ ದಿಸ್ ಇಸ್ ಲೈಕ್ ಓವರ್ ದ ಟಾಪ್, ನೆಕ್ಸ್ಟ್ ಲೆವೆಲ್. ಇಟ್ಸ್ ಬೋಂಡಾ ಬ್ರೇಕ್ ಗೈಸ್. ಯಾವ್ದು ವರ್ಡ್ ಇದು? ಓಕೆ, ವೈಭವ್ ಕಮ್ ಆನ್, ಲೆಟ್ಸ್ ಗೋ ವೈಭವ್.
ಇಂಚು ಉಂಡತ್ತ ಐಕದು ಬಂತು ಇವಾಗ ಗುಜರಾತಲ್ಲಿ ಓದಿದ್ದು, ಅದಕ್ಕೋಸ್ಕರ ಅವನು ಕನ್ನಡ ಸ್ವಲ್ಪ ಕಷ್ಟ ಅಲ್ಲಿ ಓದ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಇಲ್ಲೆಲ್ಲ ಕಾಣ್ತಾ ಉಂಟಲ್ಲ, ಇದೆಲ್ಲ ಆನೆಗಳು ಇರ್ತಿರುವ ಜಾಗ. ಇಲ್ಲಿ ಹೋಲ್ಸ್ ಉಂಟಲ್ಲ, ಇಲ್ಲೆಲ್ಲ ಆನೆಗಳು ಇರ್ತಾ ಇತ್ತಂತೆ. ಸೊ ಫುಲ್ ಸರೌಂಡಿಂಗ್, ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ರೋ ಮ್ಯಾಕ್ಸ್ ಗೈಸ್. ಇಲ್ಲಿ ಇವಾಗ ನಾವು ಬಂದಿದ್ದೇವೆ ಉಗ್ರ ನರಸಿಂಹ ಟೆಂಪಲ್ ಅಂತ ಹೇಳಿ. ಈ ಉಗ್ರ ನರಸಿಂಹ ಟೆಂಪಲ್ ಅಲ್ಲ, ಉಗ್ರ ನರಸಿಂಹ ಮೂರ್ತಿ. ಸೊ ಈ ಮೂರ್ತಿಯಲ್ಲಿ ಆ್ಯಕ್ಚುಲಿ ಕೈ ಇತ್ತು, ಹಾಗೆ ಲಕ್ಷ್ಮಿ ಅವನ ತೊಡೆ ಮೇಲೆ ಕೂತ್ಕೊಂಡದು ಆ್ಯಕ್ಚುಯಲ್. ಬಟ್ ಇವಾಗ ಲಕ್ಷ್ಮಿಯನ್ನು ಕಂಪ್ಲೀಟಾಗಿ ಡೆಮೊಲಿಷ್ ಮಾಡಿದ್ದಾರೆ. ಲಕ್ಷ್ಮಿ ಉಂಟು ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಮಾಡಿದ್ದಾರೆ. ಬಟ್ ಇಟ್ಸ್ ಸೋ ಹ್ಯೂಜ್. ಐ ಶೋ ಯು ಇಟ್. ನೋಡಿ ಗೈಸ್, ಎಷ್ಟು ದೊಡ್ಡದುಂಟು. ಲಕ್ಷ್ಮಿ ಇರೋದು ಕುರುವೇ ಇಲ್ಲ ಚೂರು ಸಹ. ಬಟ್ ಇಟ್ಸ್ ಸೋ ಬಿಗ್ ಅಲ್ಲ, ಕ್ರೇಜಿ ಗೈಸ್. ಈ ಥರ ಇತ್ತು ಆ್ಯಕ್ಚುಲಿ. ಸೊ ಇವಾಗ ಈ ಥರ ಇದೆ. ಲಕ್ಷ್ಮಿ ಇಸ್ ಮಿಸ್ಸಿಂಗ್. ಇದೇ ಪ್ಲೇಸಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಚಿನ್ನ, ಮುತ್ತು, ರತ್ನ, ವೈಡೂರ್ಯಗಳನ್ನು ರೋಡ್ ಸೈಡಲ್ಲಿ ಮಾರ್ತಿದ್ದು. ದ್ಯಾಟ್ ಈಸ್ ದ ಮಾರ್ಕೆಟ್. ಅದು ಕಾಣ್ತಾ ಉಂಟಲ್ಲ, ಅದು ಮಾರ್ಕೆಟಿಗೆ ಕೃಷ್ಣ ಮಾರ್ಕೆಟ್ ಅಂತ ಹೆಸರು. ತೋರಿಸ್ತೇನೆ ಇಲ್ಲಿ. ಸೊ ದಿಸ್ ಇಸ್ ದ ಮಾರ್ಕೆಟ್. ಇಲ್ಲೇ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನೆಲ್ಲ ಅವರು ಮಾರ್ತಾಯಿದ್ರು. ಎಷ್ಟು ವಿಶಾಲವಾಗಿ ಉಂಟು ನೋಡಿ. ಸೊ ಇವಾಗ ನಾವು ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಾವು ಊಟ ಮಾಡಿದ್ವಿ. ಆ್ಯಕ್ಚುಲಿ ನಾನೆಂತ ಸಹ ಊಟ ಮಾಡಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ನಂಗೆ ಹಸಿವಿರಲಿಲ್ಲ. ಸೊ ಅದಕ್ಕೋಸ್ಕರ ಐ ಗಾಟ್ ಮೈ ಸೆಲ್ಫ್ ಅ ಗುಡ್ ಡೇ. ಸೊ ಇವರೆಲ್ಲ ಊಟ ಮಾಡಿದರು. ಇವಾಗ ನಮ್ಮದು ಬಸ್ ಇರೋದು 11 ಗಂಟೆಗೆ. ಇವಾಗ ಗಂಟೆ ಒಂದು ಅರೌಂಡ್ 9 ಆಗಿದೆ ಅಷ್ಟೇ. ಸ್ಟಿಲ್ 2 more hours ಟು ಗೋ. ಸೊ ನಾವು ಸರ್ಚ್ ಮಾಡ್ತೀವಿ ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಉಂಟಂತೇಳಿ, ಬಿಕಾಸ್ ನಾವು KSRTC ಬಸ್ ಮಾಡಿದ್ದು. ಸೊ ವಿ ಆರ್ ರೋಮಿಂಗ್ ಅರೌಂಡ್. ಬಾಯ್ ಬಾಯ್.